ಒಬ್ಬ ವಿದ್ಯಾಕಾಮನಾದವ, ವಿದ್ಯೆಯನ್ನು ಉತ್ಕಟವಾಗಿ ಪಡೆಯಲು ಬಯಸಿದವನಿಗೆ 10 ಕಿವಿಗಳಾಗಿರಬೇಕು. ಯಾರಿಂದ ಯಾವ ತರಹದ ಅರಿವು ಬರುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ಎಲ್ಲಿಂದ ಏನೇನೋ ಅರಿವು ಬರುತ್ತೆ, ಎಲ್ಲವನ್ನ ಅವನು ಗ್ರಹಿಸಬೇಕು. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಸುತ್ತಲೂ ಕಿವಿಯಾಗಿ ಮೈ ಮರೆಯದೇ ಇರಬೇಕು. ಅದನ್ನು ಪುರಾಣ ಹೇಳಲಿಕ್ಕೆ ಹೊರಟಿರೋದು. ಇದನ್ನು ವರ್ಬಲ್ ಮೀನಿಂಗಲ್ಲಿ ತೆಗೆದುಕೊಳ್ಬಾರದು. ವರ್ಬಲ್ ಮೀನಿಂಗ್ ಏನಾಗುತ್ತೆ, ಲೆಕ್ಸಿಕನ್ ಮೀನಿಂಗಿನಲ್ಲಿ ತೆಗೆದುಕೊಂಡ್ರೆ ಇದೇನು ಅರ್ಥವೇ ಆಗೋದಿಲ್ಲ, ಅಥವಾ ಆ ರೀತಿ ಮಾಡಿದ್ರೆ ಎಷ್ಟೋ ನಮಗೆ ಸಿಗಬೇಕಾದದ್ದು ಸಿಕ್ಕದೇ ಹೋಗುತ್ತೆ. ಅದಕ್ಕೆ ಯಾವತ್ತೂ ಕೂಡ ಒಂದು ವಾಕ್ಯದ ಹಿಂದೆ ಮುಂದೆ ಆಚೆ ಈಚೆ ಮೇಲೆ ಕೆಳಗೆ ಎಲ್ಲ ರೀತಿಯಲ್ಲಿ ನೋಡಬೇಕು. ಅದು ಗ್ರಂಥವನ್ನು ಒಂದು ಬಾರಿ ನೋಡ್ತೇವೆ ಅಂತಂದ್ರೆ ಆಗೋದೇ ಇಲ್ಲ, ಹಲವಾರು ಬಾರಿ ಮನನ ಮಾಡಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಒಬ್ಬ ಜೀವನದಲ್ಲಿ ಜ್ಞಾನವೃದ್ಧರ ಬಳಿಗೆ ಹೋಗೋದನ್ನು ಬಿಡಬಾರದು. ಜ್ಞಾನವೃದ್ಧರನ್ನು ನಿರಂತರವಾಗಿ ಅಭಿವಾದನೆ ಮಾಡಬೇಕು. ಅಭಿವಾದ ಪರೋ ವಿಪ್ರಃ ಜ್ಯಾಯಾಂಸಮಭಿವಾದಯೇತ್ ಅಸೌ ನಾಮಾಹಮಸ್ಮೀತಿ ಸ್ವನಾಮ ಪರಿಕೀರ್ತಯೇತ್. ಅಭಿವಾದ ಪರೋ ವಿಪ್ರಃ, ಇನ್ನು ನಮಸ್ಕಾರ ಮಾಡಬೇಕು ಅಂತ ಇರುವವನು ತನ್ನ ನಾಮ ಗೋತ್ರ ಮೊದಲಾದವುಗಳನ್ನು ಹೇಳಬೇಕು. ಅಸೌ ನಾಮ ಅಹಮಸ್ಮಿ ಅಂತ ಹೇಳಬೇಕು. ಈ ಹೆಸರಿನವನಾಗಿದ್ದೇನೆ, ಈ ಗೋತ್ರದವನಾಗಿದ್ದೇನೆ ಅಂತ ಮಾನಸಿಕವಾದ ಅಡ್ರೆಸ್ಸು. ಇದನ್ನು ಗೋತ್ರ ಪ್ರವರ ಮೊದಲಾದವುಗಳನ್ನು ಒಳಗೊಂಡ ನಮಸ್ಕಾರವನ್ನೇ ಅಭಿವಾದನ ಅಂತ ಕರೀತಾರೆ. ಇದು ಗೃಹಸ್ಥರಿಗೆ ಇದು ಸರಿ. ನಾನೀಗ ಯಜುರ್ವೇದದ ಅಧ್ಯಯನವನ್ನು ಮಾಡ್ತೇನೆ, ಯಜುಶಾಖೆಯನ್ನು ಅಧ್ಯಯನ ಮಾಡ್ತೇನೆ. ಈ ಸೂತ್ರ ನನ್ನದು, ಆಪಸ್ತಂಭ ಸೂತ್ರ ನನ್ನದು, ಹೀಗೆ ಅಧ್ಯಯನ ಮಾಡ್ತೇನೆ. ಇಂಥವರ ಶಿಷ್ಯ, ಇದು ನನ್ನ ಅಡ್ರೆಸ್ಸು. ಈ ಮನೆಗಳಲ್ಲಿ ನಮ್ಮ ಮನೆಯದ್ದು ಅಂತ ಏನು ಅಡ್ರೆಸ್ ಕೊಡ್ತೇವೆ ಅದು ನಿರಂತರ ಬದಲಾಗ್ತಾ ಇರುತ್ತೆ. ಯಾರಿಗೋ ಸ್ವಂತ ಮನೆ ಇರೋರಿಗೆ ಬದಲಾಗದೇ ಇರಬಹುದು, ಆದರೆ ಈ ಅಡ್ರೆಸ್ಸು ಇದೆಯಲ್ಲ, ನಾನು ಹೀಗೆ ಓದಬೇಕು ಅಂತ ಇದ್ದೇನೆ, ನಾನಿದನ್ನು ಅಧ್ಯಯನ ಮಾಡ್ತೇನೆ ಎನ್ನುವ ಅಡ್ರೆಸ್ಸು ನಮ್ಮ ಮಾನಸಿಕವಾದ ಎತ್ತರಕ್ಕೆ ಕಾರಣ, ಜನ್ಮಾಂತರಗಳ ಬೆಳವಣಿಗೆಗೆ ಕಾರಣ. ಅದರಿಂದಾಗಿ ಅವನು ತನ್ನ ಮಾನಸಿಕವಾದ ಅಡ್ರೆಸ್ಸನ್ನು ಹೇಳ್ಕೊಳ್ಬೇಕು. ಅಂದರೆ ಅದು ಅವನ ಪರ್ಪಸ್ ಆಫ್ ಲೈಫ್, ಜೀವನದ ಉದ್ದೇಶ, ಅದನ್ನು ಹೇಳಬೇಕು. ಅಲ್ಲ, ಇದು ಸನ್ಯಾಸಿಗಳಿಗಿರಲ್ವಲ್ಲ, ಗೋತ್ರ ಇರಲ್ಲ ಅವರಿಗೆ. ಅವರು ನಾನು ಈ ಗೋತ್ರದವನು ಅಂತ ಹೇಳಲ್ಲ, ಈ ವೇದವನ್ನು ನಾನು ಓದ್ತಾ ಇದ್ದೇನೆ ಅಂತ ಅಭಿವಾದನೆ ಮಾಡಲ್ಲ. ಅವರಿಗಿಂತ ಹಿರಿಯರು ಬಂದರೆ ನಮಸ್ಕಾರ ಮಾಡೋದಷ್ಟೇ. ಒಂದು ಕಾಲದಲ್ಲಿ ಈ ಬಲರಾಮನಿಗೆಲ್ಲ ಅರ್ಜುನ ಸನ್ಯಾಸಿ ವೇಷದಲ್ಲಿ ಇದ್ದಾಗ ನಮಸ್ಕಾರ ಮಾಡಿದ್ದಿದೆ. ಅಂದರೆ ಅವಾಗಿನ ಕಾಲದಲ್ಲಿ ಹಾಗಿತ್ತು. ಆಮೇಲೆ ಕಾಲಾನಂತರದ ಬದಲಾವಣೆಯಲ್ಲಿ ಇಲ್ಲ, ಸನ್ಯಾಸಿಗಳು ಗೃಹಸ್ಥರಿಗೆ ನಮಸ್ಕಾರ ಮಾಡಲಿಕ್ಕಿಲ್ಲ ಅಂತ ಒಂದು ನಿಯಮ ಫಾರ್ಮ್ ಆಯಿತು. ಆಗಿದ್ದು ಒಳ್ಳೆಯದಕ್ಕೆ, ಅದೇನು ಕೆಟ್ಟದ್ದು ಅಂತಲ್ಲ, ಒಂದು ಫಾರ್ಮ್ ಆಯಿತು. ಸರಿ, ಈ ಸನ್ಯಾಸಿ, ಚಿಕ್ಕ ಸನ್ಯಾಸಿಗಳು ಹಿರಿಯರಿಗೆ ನಮಸ್ಕಾರ ಮಾಡಿದರೆ ಆವಾಗ ಗೋತ್ರವನ್ನೇನು ಹೇಳೋದಿಲ್ಲ. ಚಿಕ್ಕ ಸನ್ಯಾಸಿ ದೊಡ್ಡ ಸನ್ಯಾಸಿಯನ್ನು, ಹಿರಿಯ ಸನ್ಯಾಸಿಯನ್ನು ಕಂಡು ಗೋತ್ರವನ್ನು ಹೇಳಿ ನಮಸ್ಕಾರ ಮಾಡೋಲ್ಲ. ಹಾಗಾದರೆ ಅವರ ಉದ್ದೇಶ ಏನು, ಅವರ ಮಾನಸಿಕ ಅಡ್ರೆಸ್ ಏನು? ಅವರ ಹೆಸರೇ ಅವರ ಮಾನಸಿಕ ಅಡ್ರೆಸ್. ಹೀಗಾಗಬೇಕು. ಆ ಹೆಸರಿನಲ್ಲಿ ಅವರ ಗುರುಗಳ ಮತ್ತು ಅವರ ಉಪಾಸ್ಯ ಮೂರ್ತಿಯ ಪ್ರೀತಿಯನ್ನು ಸಂಪಾದಿಸಲಿ ಅಂತನೋ ಇನ್ಯಾವುದೋ ಒಂದು ಆಶಯ ಅವರಿಗೆ ಸನ್ಯಾಸ ಕೊಟ್ಟವರಿಗೆ ಇರುತ್ತೆ. ಅದು ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇರುತ್ತೆ. ಹೀಗಾಗಿ ಬಹಳ ಜೀವನದ ಉದ್ದೇಶ ಮೊದಲಾದವುಗಳನ್ನೆಲ್ಲ ಹೆಸರಿನಲ್ಲಿ ತುಂಬಿಕೊಂಡದ್ದು.
ಅದರಿಂದಾಗಿ ನಮಸ್ಕಾರ ಮಾಡುವಾಗ ಈ ನಿಯಮ ಏನಿದೆ, ನಮಸ್ಕಾರ ಮಾಡುವವ ತನ್ನ ಗೋತ್ರವನ್ನು ಹೇಳಬೇಕು ಅನ್ನೋದು ಗೃಹಸ್ಥರಿಗೆ, ಬ್ರಹ್ಮಚಾರಿಗಳಿಗೆ ಮಾತ್ರ ಅನ್ವಯ ಆಗತ್ತೆ, ವಾನಪ್ರಸ್ಥರಿಗೆ ಅನ್ವಯ ಆಗತ್ತೆ, ಯತಿಗಳಿಗೆ ಅನ್ವಯ ಆಗಲ್ಲ. ಇದು ಇರುವಂಥದ್ದು. ಅಸೌ ನಾಮಾಹಮಸ್ಮೀತಿ ಸ್ವನಾಮ ಪರಿಕೀರ್ತಯೇತ್ ನಾಮಧೇಯಸ್ಯ ಯೇ ಕೇಚಿತ್ ಅಭಿವಾದಂ ನ ಜಾನತೆ ತಾನ್ ಪ್ರಾಜ್ಞೋಹಮಿತಿ ಬ್ರೂಯಾತ್ ಸ್ತ್ರೀಯ ಸರ್ವಾಸ್ತಥೈವ ಚ. ಯಾರಿಗೆ ಅಭಿವಾದನ ಮಾಡಿದಾಗ ಆಶೀರ್ವಾದವನ್ನು ಮಾಡಲಿಕ್ಕೆ ಗೊತ್ತಿಲ್ವೋ ಅವರಿಗೆ ನಮಸ್ಕಾರ ಮಾಡಬಾರದು ಅಂತ ಒಂದು ನಿಯಮ ಇದೆ. ಧರ್ಮಶಾಸ್ತ್ರಾದಿಗಳಲ್ಲೆಲ್ಲ ನಿಯಮ ಇದೆ. ಹಾಗಾದರೆ ತಾಯಿಗೆ ನಮಸ್ಕಾರ ಮಾಡಬೇಕು, ತಾಯಿಯ ತಂಗಿ ಮೊದಲಾದವರಿಗೆ ನಮಸ್ಕಾರ ಮಾಡಬೇಕು. ಆವಾಗ ಏನಂತ ಮಾಡಬೇಕು? ಪ್ರಾಜ್ಞೋಹಂ ಅಭಿವಾದ ಏನ್ಬೇಕಂತೆ, ನಾನು ನಮಸ್ಕಾರ ಮಾಡುವ ಉದ್ದೇಶವನ್ನು ತಿಳಿದಿದ್ದೇನೆ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಷ್ಟೆ. ಹೇಗೆ ಹಿರಿಯರಿಗೆ, ಹಿರಿಯ ಜ್ಞಾನಿಗಳಿಗೆ ನಮಸ್ಕಾರ ಮಾಡುವಾಗ ಇಂತಹ ಗೋತ್ರದವನು, ಇಂತಹ ನಾಮದವನು ಅಂತ ಹೇಳುವ ಅವಶ್ಯಕತೆ ಇಲ್ಲವೋ, ಹಾಗೆ ಅವಶ್ಯಕತೆ ಇದೆ ಬೇರೆಯವರಿಗೆ ನಮಸ್ಕಾರ ಮಾಡುವಾಗ ಇಂತಹ ಗೋತ್ರದವನು ಜ್ಞಾನಿಗಳಿಗೆ. ಆದರೆ ಅದೇ ತಾಯಿಗೆ ನಮಸ್ಕಾರ ಮಾಡುವಾಗ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಹೀಗೆ ಒಬ್ಬ ನಮಸ್ಕಾರ ಮೊದಲಾದವುಗಳನ್ನು ಮಾಡಬೇಕು. ತಾನ್ ಪ್ರಾಜ್ಞೋಹಮಿತಿ ಬ್ರೂಯಾತ್ ಸ್ತ್ರೀಯ ಸರ್ವಾಸ್ತಥೈವ ಚ. ತಾಯಿ ಮೊದಲಾದ ಯಾವುದೇ ಸ್ತ್ರೀಯರಿಗೆ ನಮಸ್ಕಾರ ಮಾಡುವಾಗ ಹೀಗೆ ಪ್ರಾಜ್ಞೋಹಂ ಅಭಿವಾದಯೇ, ನಾನು ಅರಿತಿದ್ದೇನೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಹಾಗೆ ನಿಮಗೆ ನಮಸ್ಕಾರ ಮಾಡುತ್ತೇನೆ. ನಮಸ್ಕಾರದ ವಿಧಾನಗಳು ಇವೆಲ್ಲ. ಭೋಶಬ್ದಂ ಕೀರ್ತಯೇದಂತೆ ಸ್ವಸ್ಯ ನಾಮ್ನೋಭಿವಾದಯೇ. ತಾನು ನಮಸ್ಕಾರ ಮಾಡುವಾಗ ಭೋಶಬ್ದಂ ಕೀರ್ತಯೇದಂತೆ ಅಹಂ ಭೋ ಅಭಿವಾದಯೇ ಅಥವಾ ಅಹಂ ವಿಜಯಸಿಂಹ ಶರ್ಮಾ ಭೋ ಅಭಿವಾದಯೇ. ಒಟ್ಟು ಆ ಭೋ ಅಂತನ್ನೋದು ಅಭಿವಾದಯೇಗಿಂತ ಮುಂಚೆ ಬರಬೇಕು. ನಾಮ್ನ ಸ್ವರೂಪ ಭಾವೋ ಹಿ ಭೋ ಭಾವ ಋಷಿಭಿಸ್ಮೃತಃ. ಇದು ಋಷಿಗಳು ಮಾಡಿಟ್ಟ ನಿಯಮ. ಭೋ ಅಂತನ್ನೋದು ಋಷಿಗಳು ಮಾಡಿದ ನಿಯಮ. ಹೀಗೆ ನಮಸ್ಕಾರ ಮಾಡಬೇಕು ಅಂತ ಹೇಳುತ್ತಾರೆ. ಆಯುಷ್ಮಾನ್ ಭವ ಸೌಮ್ಯೇತಿ ವಾಚ್ಯೋ ವಿಪ್ರೋಭಿವಾದನೆ ಅಕಾರಶ್ಚಾಸ್ಯ ನಾಮ್ನೋಂತೆ ವಾಚ್ಯ ಪೂರ್ವಾಕ್ಷರ ಸ್ಮೃತಃ. ಆಯುಷ್ಮಾನ್ ಭವ ಸೌಮ್ಯ ಅಂತ ಆಶೀರ್ವಾದ ಮಾಡಬೇಕು. ಆಯುಷ್ಮಾನ್ ಭವ ಸೌಮ್ಯ ಅಂತ, ಆಯುಷ್ಮಾನ್ ಅಂತಂದರೆ ಸಾರ್ಥಕವಾದ ಬದುಕು ಅಂತಲೇ ಅರ್ಥ. ಆಯುಷ್ಮಾನ್ ಅಂತ ಹೇಳಿದರೆ ಸಾರ್ಥಕವಾದ ಬದುಕು ನಿನ್ನದಾಗಲಿ ಅಂತ ಆಶೀರ್ವಾದ ಮಾಡಬೇಕು. ದ್ವಾವೇವ ಪೂಜಿತೌ ತೇ ನಯಕ್ಕರೋತ್ಯಭಿವಾದನಂ ಬ್ರಾಹ್ಮಣಂ ಕುಶಲಂ ಪೃಚ್ಛೇತ್. ಇನ್ನು ಕೇಳಬೇಕಾದ್ರೆ, ಬ್ರಾಹ್ಮಣನಿಗಾಗಬೇಕಾದ್ರೆ ಕುಶಲವೇ ಅಂತ ಹೇಳಬೇಕು. ಕ್ಷತ್ರಿಯನಿಗಾಗಬೇಕಾದ್ರೆ ಕಿಂ ಅನಾಮಯಂ, ಏನು ತೊಂದರೆ ಇಲ್ವಾ ಅಂತ ಕೇಳಬೇಕು. ಅದೇ ಉಳಿದ ಎಲ್ಲರಿಗೂ ಕೂಡ ಅನ್ವಯ ಆಗತ್ತೆ. ನವಾಚ್ಯೋ ದೀಕ್ಷಿತೇ ನಾಮ್ನ ಯವೀಯಾನಪಿ ಯೋ ಭವೇತ್. ಯಾರೋ ಒಬ್ಬ ಯಜ್ಞ ದೀಕ್ಷಿತನಾಗಿರ್ತಾನೆ, ಅವನಿಂದ ನಮಸ್ಕಾರವನ್ನು ಬಯಸುವ ಹಾಗೆ ಇಲ್ಲ. ಯಜ್ಞ ದೀಕ್ಷಿತನಾದವ ಚಿಕ್ಕವನಾಗಿರ್ತಾನೆ, ಅವನು ಜಪವನ್ನೋ ಇನ್ನೇನನ್ನೋ ಮಾಡ್ತಾ ಇರ್ತಾನೆ. ಅವನಿಗೆ ತೋಚಿ ನಮಸ್ಕಾರ ಮಾಡಬೇಕು. ಅವನು ಹಿರಿಯರು ಯಾರೋ ಬರ್ತಾರೆ, ಜಪ ಮಾಡುವಾಗ ಮಧ್ಯದಲ್ಲಿ ಎದ್ದು ನಮಸ್ಕಾರ ಮಾಡಿ ಮತ್ತು ಅವನು ತನ್ನ ಮುಂದಿನ ಕೆಲಸವನ್ನು, ಮುಂದಿನ ಜಪವನ್ನು ಮಾಡ್ತಾನೆ. ಇದು ಒಳ್ಳೆಯದೇ. ಆದರೆ ನಮಸ್ಕಾರ ಮಾಡಿಲ್ಲ ಅಂತ ಹೇಳಿ ಅವನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ.
ಕಾರಣ ಏನು ಅಂದರೆ ಅವನು ಯಾವ ಪರಿಸ್ಥಿತಿಯಲ್ಲಿರ್ತಾನೆ, ಧ್ಯಾನದ ಆಳದಲ್ಲಿರ್ತಾನೋ ಏನೋ ನಮಗೆ ಗೊತ್ತಿಲ್ಲ. ಒಂದೊಮ್ಮೆ ಗೊತ್ತಾಗೋದಾದರೆ ಇವನು ಧ್ಯಾನದ ಒಳಗಡೆ ಹೋಗಿಲ್ಲ, ಇವನ ಮನಸ್ಸಿನಲ್ಲಿ ಮಗ್ನತೆ ಇಲ್ಲ ಅನ್ನೋದು ಗೊತ್ತಾಗೋದಾದರೆ ಆಗ ಅವನಿಗೆ ಶಿಕ್ಷೆ ಕೊಡಬಹುದು. ಉದಾಹರಣೆಗೆ ಇಂದ್ರದ್ಯುಮ್ನ ಅವನು ಅಗಸ್ತ್ಯರು ಬಂದಾಗ ಹೇಳಲಿಲ್ಲ, ಗೊತ್ತಿದ್ದು ಅಗಸ್ತ್ಯರು ಬಂದಿದ್ದಾರೆ ಅಂತ ಗೊತ್ತಿದ್ದು ಹೇಳಲಿಲ್ಲ ಅನ್ನೋದು ಅಪರಾಧ ಆಯಿತು. ಅದರಿಂದಾಗಿ ಅವ್ರಿಗೆ ಆ ಮನಸ್ಸು ಗೊತ್ತಿತ್ತು, ಶಾಪ ಕೊಟ್ಟರು. ಹಾಗಂತ ಹೇಳಿ ನಾವು ಇವತ್ತು ಒಬ್ಬ ಪುಟ್ಟ ಹುಡುಗ ಏನೋ ಮಾಡ್ತಾ ಇರ್ತಾನೆ, ದೇವರ ಪೂಜೆಯನ್ನೋ ಅಥವಾ ಇನ್ನೇನನ್ನೋ ಮಾಡ್ತಾ ಇರ್ತಾನೆ, ಯಾವ ರೀತಿಯಾದ ಮಗ್ನತೆ ಇರುತ್ತೆ ನಮಗೆ ಗೊತ್ತಿರಲ್ಲ. ಆವಾಗ ಅವನಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೇ ಇಲ್ಲ ಅವನು ಬಂದು ನಮಸ್ಕಾರ ಹಾಕಬೇಕು ಅಂತ ಹೇಳಲಿಕ್ಕೆ ಇರೋದಿಲ್ಲ. ಬ್ರಾಹ್ಮಣಂ ಕುಶಲಂ ಪೃಚ್ಛೇತ್ ನವಾಚ್ಯೋ ದೀಕ್ಷಿತೋ ನಾಮ್ನಾ ಯವೀಯಾನಪಿ ಯೋ ಭವೇತ್. ಇನ್ನೊಬ್ಬ ಬಂದು ನಮಸ್ಕಾರ ಮಾಡ್ತಾನೆ, ಅವನು ದೀಕ್ಷಿತನಾಗಿರ್ತಾನೆ, ಆಗ ಇವನ ಹೆಸರು ಹೇಳಲಿಕ್ಕಿಲ್ಲ. ಆಯುಷ್ಮನ್ ಭವ ಸೌಮ್ಯ ರಾಮಶರ್ಮಾ ಅಂತ ಹೇಳಿ ಆಶೀರ್ವಾದ, ಹೆಸರು ಹೇಳಿ ಆಶೀರ್ವಾದ ಮಾಡಲಿಕ್ಕಿಲ್ಲ. ಈ ಎರಡು ನಿಯಮಗಳನ್ನು ಕಿರಿಯರ ನಮಸ್ಕಾರದ ವಿಚಾರದಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ.